forever on fire. ಬಿಬಿಎಂಪಿ ಗುತ್ತಿಗೆದಾರರಿಗೆ ಬೆದರಿಕೆ ಹಣ ವಸೂಲಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನಗೆ ಎದುರಾಗುತ್ತಾ ಮತ್ತೊಂದು ಸಂಕಷ್ಟ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಸ್ಪೀಕರ್ ಖಾದರ್ಗೆ ಎಸ್ಐಟಿ ಈಗ ಮನವಿಯನ್ನ ಮಾಡಿಕೊಂಡಿದೆ. ಬಿಬಿಎಂಪಿ ಗುತ್ತಿಗೆದಾರರಿಗೆ ಬೆದರಿಕೆ ಮತ್ತು ಅಲ್ಲಿ ಹಣ ವಸೂಲಿ ಮಾಡಿದಂತಹ ಪ್ರಕರಣ ಈಗ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಎಸ್ಐಟಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅವಕಾಶ ಕೊಡಬೇಕು ನಮಗೆ ವಿಚಾರಣೆ ಮಾಡಲಿಕ್ಕೆ ಅಂತ. ತ್ಯಾಜ್ಯ ವಿಲೇವಾರಿ ಗುತ್ತಿಗೆ ನೀಡೋಕೆ ಗುತ್ತಿಗೆದಾರ ಚಲುವರಾಜುಗೆ 30 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಆರೋಪ. ಸ್ಪೀಕರ್ ಅನುಮತಿ ಸಿಕ್ಕರೆ ಮುನಿರತ್ನ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಸಂಕಷ್ಟ ಎದುರಾಗಬಹುದು. ಈಗಾಗಲೇ ಜಾತಿ ನಿಂದನೆ ಕೇಸ್ನಲ್ಲಿ ಜಾಮೀನು ಪಡೆದುಕೊಂಡಿದ್ದಾರೆ ಮುನಿರತ್ನ. ಅತ್ಯಾಚಾರ ಕೇಸ್ನಲ್ಲೂ ಕೂಡ ಜಾಮೀನು ಪಡೆದುಕೊಂಡಿದ್ದಾರೆ. ಈಗ ಪ್ರಾಸಿಕ್ಯೂಷನ್ಗೆ ಸ್ಪೀಕರ್ ಅನುಮತಿ ಕೊಟ್ಟರೆ ಖಂಡಿತವಾಗಲೂ ಶಾಸಕ ಮುನಿರತ್ನಗೆ ಕಾನೂನಾತ್ಮಕವಾದಂಥ ಸಂಕಷ್ಟ ಎದುರಾಗೋ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಬಿಬಿಎಂಪಿಯ ಗುತ್ತಿಗೆದಾರ ಚಲುವರಾಜುಗೆ ಜಾತಿ ನಿಂದನೆ ಮಾಡಿದ್ರು, ಜೊತೆಗೆ 30 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಂಥೇಳಿ ಇದೇ ಚಲುವರಾಜು ಅವರು ಕಂಪ್ಲೇಂಟನ್ನು ಕೊಟ್ಟಿದ್ರು. ಸದನದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಮುನಿರತ್ನ ಅವರು ಸದನಕ್ಕೆ ಕರ್ಕೊಳ್ಬಾರ್ದು ಅಂತೇಳಿ, ಅವ್ರನ್ನ ವಜಾ ಮಾಡಬೇಕು ಅಂತೇಳಿ. ನೋಡಿ, ಪ್ರಾಸಿಕ್ಯೂಷನ್ಗೆ ಈಗ ಖಾದರ್ ಅವರು ಅವಕಾಶವನ್ನು ಕೊಡ್ತಾರಾ ಇಲ್ವಾ? ಎಸ್ಐಟಿ ಈಗ ಮನವಿಯನ್ನು ಮಾಡಿಕೊಂಡಿದೆ. ಪ್ರಾಸಿಕ್ಯೂಷನ್ಗೆ ಅವಕಾಶ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ಮುನಿರತ್ನಗೆ ಮತ್ತೆ ಬಂಧನದ ಭೀತಿ ಶುರುವಾಗಬಹುದು. ಆರೋಪ ಏನಾದರೂ ಸಾಬೀತಾ ಅಂತ ಹೇಳಿದ್ರೆ ಮತ್ತೆ ಅವರು ಜೈಲಿಗೆ ಹೋಗುವಂತಹ ಸಾಧ್ಯತೆಗಳು ಇದ್ದಾವೆ. ಚಲುವರಾಜುಗೆ 30 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಆರೋಪ ತ್ಯಾಜ್ಯ ವಿಲೇವಾರಿ ಸಂಬಂಧಪಟ್ಟಂಗೆ ಒಂದಾದ ಮೇಲೆ ಸಂಕಷ್ಟಗಳು ಮುನಿರತ್ನಗೆ ಎದುರಾಗ್ತಾ ಇದೆ. ಮುಜುಗರಕ್ಕೆ ಒಳಗಾಗ್ತಾ ಇದೆ ಬಿಜೆಪಿ. ಈಗ ಖಾದರ್ ಅವ್ರ ಮುಂದೆ ಚೆಂಡಿದೆ. ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ಸ್ವತಂತ್ರರಿದ್ದಾರೆ ಸಭಾಧ್ಯಕ್ಷರು ಇದರ ಬಗ್ಗೆ. ಬಟ್ ಇಲ್ಲಿ ಕಾನೂನಾತ್ಮಕವಾಗಿಯೇ ಎಲ್ಲವೂ ಕೂಡ ಮಾಡಬೇಕಾಗತ್ತೆ. ಸಭಾಧ್ಯಕ್ಷರ ಮೊರೆ ಯಾಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರು ಜನಪ್ರತಿನಿಧಿ ಆಗಿರೋದ್ರಿಂದಾಗಿ, ಹಾಲಿ ಶಾಸಕರಾಗಿರೋದ್ರಿಂದಾಗಿ. ಮತ್ತಷ್ಟು ಮಾಹಿತಿ ಸ್ವಾಮಿ ನೀಡ್ತಾರೆ. ಸ್ವಾಮಿ, ಈಗ ಮುನಿರತ್ನಗೆ ಕಾನೂನಾತ್ಮಕವಾದಂತಹ ಸಂಕಷ್ಟ ಮತ್ತೆ ಶುರುವಾಗೋ ಸಾಧ್ಯತೆಗಳಿದ್ದಾವೆ. ಸ್ಪೀಕರ್ ಅನುಮತಿ ಕೊಡುವ ಸಾಧ್ಯತೆಗಳೆಷ್ಟಿದೆ? ಕಾನೂನಾತ್ಮಕವಾಗಿ ಏನೆಲ್ಲ ಪ್ರಕ್ರಿಯೆಗಳು ಇಲ್ಲಿ ನಡೀಬೋದು? ಎಸ್ಐಟಿ ಯಾವ ರೀತಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ? ಪ್ರಭು, ಶಾಸಕ ಮುನಿರತ್ನ ಅವ್ರಿಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತಾ ಎಂಬ ಪ್ರಶ್ನೆ ಶುರುವಾಗಿರುವಂತದ್ದು. ಮಾಹಿತಿಗಳ ಪ್ರಕಾರ ಸ್ಪೀಕರ್ ಅನುಮತಿ ಕೋರಿ ಎಸ್ಐಟಿ ಮನವಿ ಮಾಡಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅಂದ್ರೆ ಹಣ ವಸೂಲಿ ಹಾಗೂ ಬೆದರಿಕೆಗೆ ಸಂಬಂಧಪಟ್ಟಂತೆ ಸ್ಪೀಕರ್ ಅವರ ಅನುಮತಿ, ಅಂದ್ರೆ ಹೆಚ್ಚಿನ ತನಿಖೆಗಾಗಿ ಅನುಮತಿ ಪಡೆಯೋದಕ್ಕಾಗಿ ಈಗಾಗಲೇ ಎಸ್ಐಟಿ ತಂಡದಿಂದ ಸ್ಪೀಕರ್ ಖಾದರ್ ಅವರಿಗೆ ಒಂದು ಮನವಿಯನ್ನ ಮಾಡಿದ್ದು, ಅಂದ್ರೆ ಪತ್ರದ ಮೂಲಕ ಮನವಿಯನ್ನ ಮಾಡಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗಿರುವಂತದ್ದು. ಅಂದ್ರೆ ಅವರು ಹಾಲಿ ಶಾಸಕರಾಗಿರೋದ್ರಿಂದ ಒಂದಿಷ್ಟು ಸದನದ ನಡವಳಿಕೆಗಳು ಹಾಗೂ ಕಾನೂನುಗಳು ಕೂಡ ಅವರಿಗೆ ಅನ್ವಯ ಆಗುತ್ತೆ. ಹಾಗಾಗಿ ಯಾವುದೇ ಒಬ್ಬ ಜನಪ್ರತಿನಿಧಿಯೊಬ್ಬರ ಮೇಲೆ ಹೆಚ್ಚಿನ ಒಂದು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಇವರ ಒಂದು ಸ್ಪೀಕರ್ ಅವರ ಅನುಮತಿ ಕೂಡ ಕಡ್ಡಾಯ ಆಗಿರುತ್ತೆ. ಹಾಗಾಗಿ ಸ್ಪೀಕರ್ ಅನುಮತಿ ಪಡೆಯೋದಕ್ಕೆ ಈಗ ಎಸ್ಐಟಿ ಮುಂದಾಗಿರುವಂತದ್ದು. ಅಂದ್ರೆ ಹೆಚ್ಚಿನ ತನಿಖೆಗಾಗಿ ಮಾಡೋದಕ್ಕೆ ಎಸ್ಐಟಿ ತಂಡದಿಂದ ಈಗ ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸ್ಪೀಕರ್ ಅವರಿಗೆ ಪತ್ರದ ಮೂಲಕ ಮನವಿ ಮಾಡಲಾಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅಂದ್ರೆ ಬಿಬಿಎಂಪಿ ಗುತ್ತೇದಾರರಿಗೆ ಬೆದರಿಕೆ ಹಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಎಸ್ಐಟಿ ಈ ತನಿಖೆಗೆ ಮುಂದಾಗಿರುವಂತದ್ದು. ತ್ಯಾಜ್ಯ ವಿಲೇವಾರಿ ಗುತ್ತಿಗೆ ನೀಡೋದಕ್ಕೆ ತಮ್ಮ ಆಪ್ತರಾಗಿದ್ದಂತಹ ಚಲುವರಾಜು ಅವರಿಗೆ 30 ಲಕ್ಷ ಹಣ ಬೇಡಿಕೆಯನ್ನ ಇಟ್ಟಿದ್ರು ಶಾಸಕ ಮುನಿರತ್ನ ಎಂಬ ಆರೋಪ ಕೇಳಿ ಬಂದಿತ್ತು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಜಾಮೀನನ್ನು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಈ ಹಿಂದೆ ಜಾತಿ ನಿಂದನೆ ಕೇಸ್ನಲ್ಲೂ ಕೂಡ ಜಾಮೀನನ್ನು ಶಾಸಕ ಮುನಿರತ್ನ ಪಡ್ಕೊಂಡಿರುವಂತದ್ದು. ಹಾಗಾಗಿ ಈಗ ಇರುವಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಅನುಮತಿ ಏನಾದ್ರೂ ಸಿಕ್ಕಿದ್ರೆ ಶಾಸಕ ಮುನಿರತ್ನಗೆ ಇನ್ನಷ್ಟು ಸಂಕಷ್ಟ ಎದುರಾಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಮುನಿರತ್ನ ಅವರ ವಿರುದ್ಧ ಅತ್ಯಾಚಾರ ಆರೋಪ ಇತ್ತು, ಜಾತಿ ನಿಂದನೆ ಇತ್ತು, ಲಂಚ ಆರೋಪ ಇತ್ತು,
ಸುಮಾರು 20 ದಿನ ಜೈಲಿಗೆ ಹೋಗಿ ಕೂಡ ಬಂದರು, ಜಾಮೀನಿನ ಮೇಲೆ ಆಚೆ ಇದ್ದಾರೆ. ಈಗ ಸ್ಪೀಕರ್ ಮುಂದೆ SIT ಮನವಿ ಮಾಡಿಕೊಂಡಿದೆ. ಈಗ ಸ್ಪೀಕರ್ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಮೇಲೆ ಇವರ ಭವಿಷ್ಯ ನಿಂತಿದೆ.